ಅಪ್ಪಾಜಿಗೆ ಈಗ ಹೇಳಿ. ಶಿವಮೊಗ್ಗ ಸಿಟಿಯಲ್ಲೇ ವಾಸವಾಗಿರೋದಂದ್ರೆ ಅದು ಮಾನ್ಯ ಶ್ರೀ ಈಶ್ವರಪ್ಪನವ್ರು ಮಾತ್ರ. ಇನ್ನೆಲ್ಲ ಔಟರ್ಸು ನಮಗೆ ಹತ್ರದಲ್ಲಿ ಸಿಗೋದು ಈಶ್ವರಪ್ಪ ಅವರೇ. ಹಂಗಾಗಿ ಈ ಬಾರಿ ಈಶ್ವರಪ್ಪ ಅವರಿಗೆ ವೋಟ್ ಹಾಕ್ಬೇಕು ಅಂತ ತಮ್ಮಲ್ಲೂ ಎಲ್ಲರಲ್ಲೂ ಕೇಳ್ಕೊಂತೀವಿ. ಅಲ್ಲಿ ಜೈ ಶ್ರೀರಾಮ್. ಅಲ್ಲಿ ಬಿಜೆಪಿ ಕೇಸರಿ ಪಕ್ಷದಲ್ಲಿ 40 ವರ್ಷಗಳಿಂದ ಈಶ್ವರಪ್ಪರು ಆ ಪಕ್ಷಕ್ಕಾಗಿ ದುಡಿದು ಅಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಂದ ಹಿಡಿದು ನಿಷ್ಠಾವಂತ ಒಂದು ಮಂತ್ರಿಯಾಗಿ ಕೆಲಸ ಮಾಡಿದ ಹಿನ್ನೆಲೆಯಲ್ಲಿ ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಒಂದು ಈ ಜನಸಾಗರ ಹರಿದು ಬರ್ತಾ ಇದೆಯಾ ಹೇಗೆ? ಈ ಬಾರಿ ನಾವೆಲ್ಲರೂ ಸೇರಿರೋದೇ ಅನುಕಂಪದ ಮೇಲೆ. 3 ಬಾರಿ ಅವರು ಸತತವಾಗಿ ಕೇಳಿ ನೋಡಿದ್ರು. ಇಲ್ಲಿ ತನಕ ಅವ್ರು ಎದುರುತ್ರ ಕೊಟ್ಟೇ ಇಲ್ಲ ಪಕ್ಷದವರಿಗೆ. ಅವ್ರು ಹೇಳಿದಕ್ಕೆಲ್ಲ ಹೂ ಅನ್ಕೊಂಡೇ ಬಂದ್ರು. ನಮ್ಮಂತ ಸಣ್ಣ ಕಾರ್ಯಕರ್ತರಿಗೆ ಒಂದು ಇದ್ರಲ್ಲಿ ಬೆಲೆ ಕೊಡ್ಲಿಲ್ಲ ಅಂದ್ರೆ ಸಿಟ್ಟು ಬರುತ್ತೆ. ಅಂತ ದೊಡ್ಡ ಕಾರ್ಯಕರ್ತರು ಅವರು ಹಿಂದುತ್ವಕ್ಕಾಗಿ ಚಡ್ಡಿ RSS ಚಡ್ಡಿ ಹಿಡ್ಕೊಂಡು ಬಂದವರು ಅವರು. ಇವತ್ತು ಈ ಮಟ್ಟಕ್ಕೆ ಬೆಳೆದ್ರು ಅವ್ರಿಗೊಂದು ಸಾಮಾನ್ಯ ಕಾರ್ಯಕರ್ತರಿಗೆ ಕೂಡ ಬೆಲೆನೂ ಕೊಡ್ತಾ ಇಲ್ಲ ಅಂದಾಗ, ಡೆಲ್ಲಿಗೆ ಹೋಗಿ ಬಾಕ್ಲಾಕ್ ಕಳಿಸಿದ್ರು ಅಂದಾಗ ಎಂತ ಅವರಿಗೆ ಆಗ್ಲಿ ಸಿಟ್ಟು ಬಂದೇ ಬರುತ್ತೆ. ಅವ್ರಿಗೆ ಅವಮಾನ ಆಗಿದೆ. ಅವ್ರ ಮನೇಲಿ ಅವ್ರು ಶಿವಮೊಗ್ಗ ಸಿಟಿಯಲ್ಲೇ ಇರೋಂಥವ್ರು ಅವ್ರು ಓಡಾಡಬೇಕು ಮತ್ತೆ ನಾಳೆ ಮಗದೊಮ್ಮೆ. ಆ ರೀತಿಯಲ್ಲಿ ಅವ್ರಿಗೆ ಅನ್ಯಾಯ ಆಗಿದೆ, ತಲೆ ತೋರ್ಸಕ್ಕಾಗ್ತಿಲ್ಲ ಅಂತೇಳಿ ಈ ಬಾರಿ ಗೆಲ್ಲಿಸಿ ತೋರಿಸ್ಲೇಬೇಕು ಅಂತ ನಿಂತಿದ್ದಾರೆ. ಅವ್ರನ್ನ ನಾವೆಲ್ಲ ಗೆಲ್ಲಿಸ್ತಾನೆ ಇದೀವಿ. ಜೈ ಶ್ರೀರಾಮ್. ಒಂದು ದೇವಸ್ಥಾನ ಹಿಂದೂ ಧರ್ಮದಲ್ಲಿ ಅವರು ನಿಮ್ಮ ಹೆಸರು ಹೇಳಮ್ಮ, ನಿಮ್ಮ ಹೆಸರು ಹೇಳಿ. ಈಶ್ವರಮ್ಮ. ಒಂದು ಸತ್ಯ ಆದ್ರೂ ಅವರು ಆ ಪಕ್ಷ ಬಿಟ್ಟು ಅವ್ರ ಪಕ್ಷಕ್ಕೆ ಹೋಗ್ಲೇ ಇಲ್ಲ ಅಣ್ಣ. ಮಾರಿಗದ್ಗೆ ಮನೆಯಿಂದ ಅವರು ಅಡಕೆ ಮಂಡಿಯಿಂದ ಇದುವರೆಗೂ ಅವರು ಬಿಜೆಪಿ ಸರ್ಕಾರ ಬಿಟ್ಟು ಬೇರೆ ಯಾವ ಪಕ್ಷಕ್ಕೂ ಹೋಗ್ಲಿಲ್ಲ. ಅವ್ರಿಗೆ ಅನ್ಯಾಯ ಆಗಿದೆ, ಅದನ್ನ ನಾವು ಉಳಿಸ್ಬೇಕಂತ ಹೋರಾಟ ಮಾಡಿದೀವಿ. ಓಟ್ ಕೊಡ್ತೀವಿ ಅಣ್ಣ ನಾವು. ಅಂದ್ರೆ ಮಲೆನಾಡಿನ ಹಿಂದೂ ಹುಲಿ ಅಂದ್ರೆ ಈಶ್ವರಪ್ಪ. ಒಂದು ಅದಕ್ಕಾದ್ರೂ ಒಂದು ಬೆಲೆ ಬೇಕಲ್ಲಣ್ಣ. ಆ ಪಕ್ಷ ಬಿಟ್ಟು ಅವ್ರು ಬೇರೆ ಪಕ್ಷಕ್ಕೆ ಹೋಗಿದ್ರೆ ಬಿಡು ಅಂತ ನಾವು ಏನು ಮಾಡ್ತಿರ್ಲಿಲ್ಲ. ಆದ್ರೆ ಅವ್ರ ಪಕ್ಷನ ಕಟ್ಟಿ ಕಾಪಾಡಿ ಇವ್ರಿಗೆ ಮುಂದೆ ತಂದ್ರೆ ಇವ್ರ ಅಪ್ಪ ಇವ್ರ ಅಮ್ಮ ಇವರೇ ಬರ್ಬೇಕಂದ್ರೆ ಒಂದಣ್ಣ. ನಾವು ಯಾವ ಪಕ್ಷದ ಬಗ್ಗೆ ಮಾತಾಡಿಲ್ಲ. ಬುಡ ಸಮೇತ ತೆಗಿಬೇಕಂತೆ. ಇವ್ರ ಬುಡ ಯಾರು ತೆಗಿಯೋದು? ಇವ್ರ ಅಪ್ಪ ಇವ್ರಿಬ್ರು ಮಕ್ಳು ಬರ್ಬೇಕು. ಯಾಕೆ ಈಶ್ವರಪ್ಪರಿಗೆ ಒಂದ್ಸತಿ ಕೊಟ್ಟಿದ್ರೆ ಅವ್ರಿಗೆ ಒಂದ್ ಒಂದ್ಸಲಿ ಕೊಟ್ಟಿದ್ರು ಸಮಾಧಾನ ತಮ್ಮ ಹೆಸರು? ನನ್ನ ಹೆಸರು ಎಂ ಶಿವಣ್ಣ ಅಂತ. ರಾಷ್ಟ್ರ ಬಳಗ ಪಾರ್ಟಿಯ ವಾರ್ಡ್ ಪ್ರಮುಖರಾಗಿದ್ದೀನಿ 10ನೇ ವಾರ್ಡಿಗೆ. ಇವತ್ತು ನಮ್ಮ ಈಶ್ವರಪ್ಪ ಅವರಿಗೆ ನಿಜವಾಗ್ಲೂ 3 ಬಾರಿ ಅವ್ರು ಸಮಾಧಾನದಿಂದನೇ ಕೇಳಿದ್ರು. ಇಡೀ ಶಿವಮೊಗ್ಗ ಕರ್ನಾಟಕ ಜನತೆಗೆ ಗೊತ್ತು. ಈ ಬಾರಿನೂ ಕೇಳಿ ಕೊಟ್ಟಿಲ್ಲ ಅಂದರೆ ರಾಜ್ಯಾಧ್ಯಕ್ಷ ಸ್ಥಾನ ಕೊಟ್ಟರು ವಿಜಯೇಂದ್ರ ಅವರಿಗೆ, ರಾಘವೇಂದ್ರ ಅವರಿಗೆ MP ಪದವಿ ಕೊಟ್ಟರು. ಮತ್ತು ಅವ್ರ ತಂದೆಯವ್ರೂ ಸಹ ಚುನಾವಣಾ ಇದರಲ್ಲಿದ್ದಾರೆ. ಈ ರೀತಿಯಲ್ಲಿ 3 ಸೀಟ್ ಇಟ್ಕೊಂಡು 1 ಸೀಟ್ ಬಿಟ್ಕೊಡೋದ್ರಲ್ಲಿ ಏನಾಗಿದೆ ಸ್ವಾಮಿ? ದೊಡ್ಡವರಾಗಿರೋರು ಇನ್ನೂ ಅವ್ರಿಗೆ ನೆಕ್ಸ್ಟ್ ಅಲ್ಲಿ ಡಬಲ್ ಬುದ್ಧಿ ಇರೋರು ಓಕೆ ಅಮ್ಮ, ಧನ್ಯವಾದ. ಬುಡ ಸಮೇತ ತೆಗಿತಾರೆ. ಜೈ ಶ್ರೀರಾಮ್.